ರೇಣುಕಾಸ್ವಾಮಿ, ಚಿತ್ರದುರ್ಗದ ಹುಡುಗ ರೇಣುಕಾಸ್ವಾಮಿ. ಆಸ್ ಆಫ್ ನಾವು ಗೊತ್ತಿರೋ ಮಾಹಿತಿ ಪ್ರಕಾರ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಪವಿತ್ರ ಗೌಡಗೆ ಅಂತ ಹೇಳಲಾಗ್ತಾ ಇದೆ. ಇದರ ಹಿಂದೆ ಇನ್ನೂ ಏನೆಲ್ಲ ಹೂರಣ ಇದೆ ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಈಗ ಈ ಒಂದು ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 6 ದಿನಗಳ ಕಾಲ ಆರೋಪಿಗಳನ್ನ ಕರೆದೊಯ್ದಿದ್ದಾರೆ ಪೊಲೀಸರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೋರ್ಟಿಂದ ಕರ್ಕೊಂಡು ಹೊರಟಿದ್ದಾರೆ ಆರೋಪಿಗಳನ್ನ. ಈಗ ಆಲ್ರೆಡಿ ಪೊಲೀಸ್ ಕಸ್ಟಡಿಗೆ, ಇವತ್ತು ಪೊಲೀಸ್ ಕಸ್ಟಡಿನಲ್ಲೇ ಕಳಿಬೇಕಾಗುತ್ತೆ. ಇನ್ನು 6 ದಿನಗಳ ಕಾಲ ದರ್ಶನ್, ಪವಿತ್ರ ಗೌಡ ಮತ್ತು ಇನ್ನು ಉಳಿದ ಟೀಮ್ ಏನಿದ್ದಾರೆ ಇವರೆಲ್ಲರೂ ಕೂಡ ಪೊಲೀಸ್ ಕಸ್ಟಡಿನಲ್ಲೇ ಇರಬೇಕಾಗತ್ತೆ. ದರ್ಶನ್ ಅಂಡ್ ಟೀಮನ್ನು ಕರೆದೊಯ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ನಿಂದ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾರೇ ಆಗಲಿ, ಎಷ್ಟು ದೊಡ್ಡವರೇ ಇರಲಿ, ಕಸ್ಟಡಿಗೆ ಕೊಟ್ಟ ಮೇಲೆ ಇದೇ ರೀತಿ ಇರುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಹೇಗಿರುತ್ತೆ ಇವರ ದಿನಚರಿ, ತನಿಖೆ ಎಲ್ಲ ಯಾವ ರೀತಿನಲ್ಲಿ ಇರುತ್ತೆ ನಾಗರಾಜ್? ಶ್ರೀಲಕ್ಷ್ಮಿ, ಈಗಾಗಲೇ ಏನೋ ನ್ಯಾಯಾಲಯದಿಂದ 6 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಮಾಡಿರ್ತಕ್ಕಂಥದ್ದು. 13 ಜನ ಆರೋಪಿಗಳನ್ನ ಪೊಲೀಸರು ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪವಿತ್ರ ಗೌಡ ಮಹಿಳೆ ಆಗಿರೋ ಕಾರಣ ಅವರನ್ನ ರಾತ್ರಿ ವೇಳೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಇಡುವಂತಿಲ್ಲ ಕಾರಣ ಪ್ರಕಾರ. ಹೀಗಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಆಕೆಯನ್ನ ಕರೆದುಕೊಂಡು ಹೋಗುವಂಥದ್ದು. ಇಲ್ಲಿ ನ್ಯಾಯಾಲಯದಲ್ಲಿ ಪ್ರಮುಖವಾಗಿ ನ್ಯಾಯಾಧೀಶರ ಎದುರು ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ರು. ಯಾವ ಒಂದು ಕಾರಣಕ್ಕೆ ಆರೋಪಿಗಳು 14 ದಿನ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಂಡ್ರು. ಅದರಲ್ಲಿ ಯಾವ ಕಾರಣಕ್ಕೆ ಅಂತೇಳಿ ಬಹಳ ವಿಸ್ತಾರವಾಗಿ ಹೇಳಿದ್ರು. ಇದಕ್ಕೆ ಏನು ಒಂದು ಮೃತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಕ್ಕೆ ಬಳಸಿದಂತ ಆಯುಧಗಳು ಇದುವರೆಗೂ ರಿಕವರಿ ಆಗಿಲ್ಲ. ಕಾಲ್ ಡೇಟಾ ರಿಟ್ರೀವ್ ಮಾಡಬೇಕು. ಇವರು ಎಷ್ಟು ಸಂಭಾಷಣೆ ನಡೆದಿದೆ, ಇವು ಒಂದು ಕ್ರಿಮಿನಲ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಯಾರೆಲ್ಲ ಸಂಭಾಷಣೆ ಬಾಕಿಯಾಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಸಂಗ್ರಹಿಸಬೇಕು. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಇವರು ಎಸಗಿರ್ತಕ್ಕಂಥ ಕೃತ್ಯವನ್ನ ರುಜುಪಡಿಸಲಿಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ, ಅವುಗಳನ್ನ ಮೂಲವನ್ನ ಪತ್ತೆ ಹಚ್ಚಬೇಕು. ಮತ್ತೆ ಇವರು ಸಾಕ್ಷ್ಯ ನಾಶ ಮಾಡಿರೋದಕ್ಕೆ ಸಾಕ್ಷಿಗಳನ್ನ ಹುಡುಕಾಟ ನಡೆಬೇಕು. ಈ ಹಿನ್ನೆಲೆಯಲ್ಲಿ ಬೇಕಾದಂತ ಎಲ್ಲ ಇದಕ್ಕಾಗಿ 14 ದಿನಗಳು ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ನ್ಯಾಯಾಧೀಶರು 6 ದಿನಗಳ ಕಸ್ಟಡಿಗೆ ಮೊದಲು ಪಡೆದುಕೊಳ್ಳಿ, ನಂತರ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅವಶ್ಯಕತೆ ಇದ್ರೆ ಆಗ ನಿಮ್ಗೆ ಗ್ರೌಂಡ್ಸ್ ಇದ್ರೆ ಮತ್ತೆ ಅವರನ್ನ ಕಸ್ಟಡಿಗೆ ಕೊಡುವ ಕೆಲಸ ಮಾಡ್ತೀನಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿರ್ತಕ್ಕಂಥದ್ದು. ಇನ್ನು ನಾಳೆ ಇವತ್ತು ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಎಲ್ಲರನ್ನ ಠಾಣೆಯಲ್ಲಿ ಬಿಟ್ಟ ಬಳಿಕ ಇವತ್ತು ಬಹುತೇಕ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕಡಿಮೆ ಇದಾವೆ. ಯಾಕಂತಂದ್ರೆ ನಿನ್ನೆ ರಾತ್ರಿ ಪೂರ್ತಿ ಪೊಲೀಸರು ಈ ಒಂದು ಪ್ರಕರಣವನ್ನ ಬೆನ್ನತ್ತಿದ್ದಂತ ಪೊಲೀಸರು ನಿನ್ನೆ ರಾತ್ರಿ ಪೂರ್ತಿ ಕೆಲಸ ಮಾಡಿರ್ತಕ್ಕಂಥದ್ದು. ಇದುವರೆಗೂ ಯಾರು ಸಹ ರೆಸ್ಟ್ಗೆ ಹೋಗಿಲ್ಲ. ಅವರನ್ನ ಏನು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದು, ಅವರನ್ನ ಬಂಧನ ಮಾಡಿದ್ದು, ಬೆಳಗ್ಗೆ ಹೋಗಿ ಮೈಸೂರಲ್ಲಿ ಬಂಧನ ಮಾಡಿದ್ದು, ಕರೆದುಕೊಂಡು ಬಂದಿದ್ದು, ಮತ್ತೆ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾ ಇರ್ತಕ್ಕಂಥದ್ದು, ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಿದ್ದು, ಇದೆಲ್ಲ ಪ್ರಕ್ರಿಯೆಗಳಾಗಿದ್ದಾವೆ. ಆದ್ರೆ ಇವತ್ತು ರಾತ್ರಿ ವೇಳೆಗೆ ಅವರನ್ನ ಕಸ್ಟಡಿಯಲ್ಲಿಟ್ಟು ನಾಳೆ ಬೆಳಗ್ಗೆಯಿಂದ ವಿಚಾರಣೆಯಲ್ಲಿ ಶುರು ಮಾಡಿಕೊಳ್ಳುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡರ ನಮ್ಮ ಏನು ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ರೆ ಅಲ್ಲಿಂದ ಕರೆದುಕೊಂಡು ಬಂದು ಇಲ್ಲಿ ಒಂದು ಹೆಚ್ಚಿನ ವಿಚಾರಣೆ. ಯಾಕಂತಂದ್ರೆ ಈ ಪ್ರಕರಣದ ಮೂಲ ಪವಿತ್ರ ಗೌಡ ಆಗಿರೋದ್ರಿಂದ ಪವಿತ್ರ ಗೌಡರನ್ನ ಮೊದಲಿಗೆ ವಿಚಾರಣೆಗೆ ಒಳಪಡಿಸುವಂಥದ್ದು. ಅದಾದ ಬಳಿಕ ಪವಿತ್ರ ಗೌಡ ಈ ದರ್ಶನ್ ಬಳಿಯಲ್ಲಿ ಇಟ್ಕೊಂಡಿದ್ರ ಈ ರೀತಿಯಾಗಿ ಒಂದು ಅಶ್ಲೀಲ ಮೆಸೇಜ್ಗಳು ಬರ್ತಾ ಇದಾವೆ, ಇದಕ್ಕೆ ದರ್ಶನ್ಗೆ ಸೂಚನೆಯನ್ನು ಕೊಟ್ಟಿದ್ರ, ನೀವು ಈ ತರ ಕರೆದುಕೊಂಡು ಬಂದ ಹಲ್ಲೆ ಮಾಡಿ ಅಂತೇಳಿ. ನಂತರ ದರ್ಶನ್ ಈ ವಿಚಾರವನ್ನ ಯಾರಿಗೆ ಹೇಳಿದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಸವಿಸ್ತಾರವಾಗಿ ನಡೆಯುವಂಥದ್ದು. ಜೊತೆಗೆ ಆರೋಪಿಗಳನ್ನ ಒಂದ್ ಕಡೆ ಏನು ಚಿತ್ರದುರ್ಗದಲ್ಲಿಂದ ಕೊಲೆಯಾದಂತ ವ್ಯಕ್ತಿಯನ್ನ ಕರೆದುಕೊಂಡು ಬಂದಿದ್ರು ಅಲ್ಲಿಗೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಿಸ್ಬೇಕು. ಮತ್ತೆ ಏನು ಪಟ್ಟಣಗೆರೆ ಶೆಟ್ಟಿ ಇದೆ ಆರೋಪಿ ಸಂತ್ರಸ್ತನ ಮೇಲೆ ಹಲ್ಲೆ ಮಾಡಿದ್ದಂಥದ್ದು, ಅಲ್ಲಿಗೆ ಕೊಲೆ ನಡೆದ ಸ್ಥಳಕ್ಕೆ ಆರೋಪಿಗಳನ್ನೆಲ್ಲ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಬೇಕು. ಈ ಎಲ್ಲ ಪ್ರಕ್ರಿಯೆಗಳು ಈ ಒಂದು 6 ದಿನದಲ್ಲಿ ನಡೆಯುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ದರ್ಶನ್ಗೆ ಪ್ರತ್ಯೇಕ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಉಳಿದ ಆರೋಪಿಗಳನ್ನು ಪ್ರತ್ಯೇಕ ವಾಹನದಲ್ಲಿ ಕರೆದೊಯ್ತಾ ಇದ್ದಾರೆ. ದರ್ಶನ್ ಅವರೊಬ್ಬರನ್ನೇ ಒಂದು ಸೆಪರೇಟ್ ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಉಳಿದಂಥ ಆರೋಪಿಗಳಿಗೆ ಇನ್ನೊಂದು ವೆಹಿಕಲ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೈ ವೋಲ್ಟೇಜ್ ಕೇಸ್ ಇದು, ಹೈ ಪ್ರೊಫೈಲ್ ಕೇಸು. ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರ ಕೂಡ ಸಾಕಷ್ಟು ಮ್ಯಾಟ್ರ್ ಆಗುತ್ತೆ. ದರ್ಶನ್ ಅವರನ್ನು ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ನೋಡ್ತಾ ಇದ್ದೀರಿ. ಇನ್ನು ಉಳಿದಂಥ ಆರೋಪಿಗಳನ್ನು ಇನ್ನೊಂದು ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪವಿತ್ರ ಗೌಡ ಅವ್ರನ್ನು ಡಿಫ್ರೆಂಟ್ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆ ಬೇರೆ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವರನ್ನು ಬೇರೆ ಬೇರೆ ಸೆಲ್ಗಳಲ್ಲಿ ಇಡಲಾಗತ್ತೆ ಅಂತ ಅನ್ಸುತ್ತೆ. ಸೊ ವಿಚಾರಣೆ ನಿರಂತರವಾಗಿ ನಡೆಯಲಿದೆ. ಯಾವ ರೀತಿಯಲ್ಲಿರುತ್ತೆ ಅಂತ ಈಗ ನಮ್ಮ ಪ್ರತಿನಿಧಿ ನಾಗರಾಜ್ ನಾಳೆಯಿಂದ ಇವ್ರ ದಿನಚರಿ ಹೇಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು, ಹೆಂಗೆ ತನಿಖೆ ನಡೆಯುತ್ತೆ ಅನ್ನೋದನ್ನು ಹೇಳಿದ್ರು. ಅಪ್ಡೇಟ್ ಬರ್ತಾ ಇದೆ ಈ ಪ್ರಕರಣದಲ್ಲಿ. ಚಿತ್ರದುರ್ಗದತ್ತ ರೇಣುಕಾ ಸ್ವಾಮಿ ಮೃತದೇಹ ಕೊಂಡೊಯ್ಯಲಾಗ್ತಾ ಇದೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಚಿತ್ರದುರ್ಗಕ್ಕೆ ಈ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ಅಂತಿಮ ದರ್ಶನ ಪಡೆಯೋದಕ್ಕೆ ಜನ ಬರ್ತಾ ಇದ್ದಾರೆ. ಇವತ್ತೇ ಅಂತ್ಯ ಸಂಸ್ಕಾರ ಮಾಡ್ತಾರೆ ಕುಟುಂಬಸ್ಥರು ಅಂತ ಹೇಳಲಾಗ್ತಾ ಇದೆ. ಅಂತೂ ಇಂತೂ ಇನ್ನೇನು ಅರ್ಧ ಗಂಟೆಯಲ್ಲಿ ಚಿತ್ರದುರ್ಗ ತಲುಪತ್ತೆ ಡೆಡ್ ಬಾಡಿ. ರೇಣುಕಾ ಸ್ವಾಮಿ ಅವರ ಪಾರ್ಥಿವ ಶರೀರ ಇನ್ನೊಂದು ಅರ್ಧ ಗಂಟೆನಲ್ಲಿ ಚಿತ್ರದುರ್ಗ ತಲುಪತ್ತೆ. ಕೊಡಿಸ್ರಿ, ನಾನು ಪ್ರೆಗ್ನೆಂಟ್ ಇದೆ, ಹಿಂಗೆ ಮಾಡು ಆಗಬಾರ್ದಿತ್ತು. 1 ವರ್ಷ ಆಗೈತಿ ಮದುವೆ ಆಗಿ, ನ್ಯಾಯ ಒಂದು ಕೊಡಿಸ್ರಿ. ಮದುವೆಗೆ 1 ವರ್ಷ ಆಗೈತಿ, ನನಗೆ ಹಿಂಗೆ ಆಗ್ಬಾರ್ದಿತ್ತು. ನನ್ನ ಗಂಡು ತಾಯಿ ಬೇರೆ ಆಗ್ತದೆ, ಹಿಂಗಾದ್ರೆ ಹೆಂಗೆ ಮಾಡೋಣ ಹೇಳಿ, ಏನು ಹೇಳಿ, ಹಿಂಗೆ ಯಾರಿಗೂ ಆಗ್ಬಾರ್ದಿತ್ತು. ಕೊನೆದಾಗ ಯಾವ ಫೋನ್ ಮಾಡಿದ್ರ? ಮಧ್ಯಾಹ್ನ ಮಾಡಿದ್ರಿ ರೀ, ಆಮೇಲೆ ನಮ್ಮ ಅತ್ತಿಗೆ ತಿಳಿಸಿದ್ರು. ಏನು ಹೇಳಿಲ್ಲ, ಆ ಮಾಹಿತಿ ಏನು ಗೊತ್ತಿಲ್ಲ. ಅಭಿಮಾನಿ ಏನಾಗಿದ್ದಿಲ್ಲ, ಜನ ಇದಾರೆ ನನ್ನ ಜೊತೆ. ನ್ಯಾಯ ಬೇಕ್ರಿ ನನಗೆ ಅಷ್ಟೇ. ನನ್ನ ಜೀವ ನನ್ನ ಗಂಡ ಅಲ್ರಿ, ನನ್ನ ಪಾಪು ಪ್ರೆಗ್ನೆಂಟ್ ಇದೆ, ನನ್ನ ಜೀವ ನೋಡ್ಕೋಬೇಕ್ರಿ. ಮುಂದೆ ಜೀವನ ಹೆಂಗೆ ಮಾಡೋದು ಹೇಳ್ರಿ? ಬೇರೆಯವ್ರು ಬರ್ತಾರ, ಹಿಂಗೆ ಮಗು ಬೇರೆ ಐತಿ, ಜೀವ ಯಾಕೆ ತೊಂದ್ರಿಗೆ ಮಾಡ್ಬೇಕಿತ್ತು? ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಹಾಕಿತ್ತು ಅಷ್ಟೇ. ಮನೆಯವ್ರಿಗೆ ಹಿಂಗೆ ಆಗೈತ, ನ್ಯಾಯ ಕೊಡಿಸಿ, ನಾನು ಪ್ರೆಗ್ನೆಂಟ್. ಅಪ್ಡೇಟ್ ಪಡ್ಕೊಳ್ಳೋಣ. ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪಾಪ ರೇಣುಕಾ ಸ್ವಾಮಿ ಪತ್ನಿ ಹೇಳ್ತಾ ಇದ್ದಾರೆ, ನಾನು ಪ್ರೆಗ್ನೆಂಟ್ ಇದ್ದೀನಿ, ಜೀವ ಯಾಕೆ ತೆಗೆದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಂದೆ ಹೇಗೆ ಜೀವನ ಮಾಡಬೇಕು ಅಂತ ಇನ್ನೂ ಏನೆಲ್ಲ ಹೇಳ್ತಾ ಇದ್ದಾರೆ ಕುಟುಂಬಸ್ಥರು. ಅಲ್ಲಿ ಚಿತ್ರದುರ್ಗದಲ್ಲಿ ಏನು ಪರಿಸ್ಥಿತಿ ಇದೆ ವೀರೇಶ್? ಖಂಡಿತ ಏನಂದ್ರೆ ಚಿತ್ರದುರ್ಗದಲ್ಲಿ ಏನ್ ಶನಿವಾರ ಬೆಳಿಗ್ಗೆ ಒಂದು 10 ಗಂಟೆ ಹಂಗೆ ಮನೆ ಬಿಟ್ಟು ಹೋದಂತಹ ರೇಣುಕಾ ಸ್ವಾಮಿ ಕೊನೆಗೂ ಶವವಾಗಿ ಸಿಗ್ತಾರಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅವತ್ತು 2 ಗಂಟೆಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅಮ್ಮನಿಗೆ ಹೇಳಿದ್, ನಾನು ಇವತ್ತು ಲೇಟ್ ಆಗಿ ಬರ್ತೇನೆ ಪ್ರತಿ ದಿವಸ. ಯಾಕಂದ್ರೆ 11 ಗಂಟೆ ನಂತರನೇ, ಯಾಕಂದ್ರೆ ಶಾಪ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ 11 ಗಂಟೆ ಆಗ್ತಿತ್ತು. ಹಾಗಾಗಿ ಸುಮಾರು 2 ಗಂಟೆಗೆ ಫೋನ್ ಮಾಡಿದ ಸಂದರ್ಭದಲ್ಲೂ ಕೂಡ ಏನು 11 ಗಂಟೆಗೆ ಲೇಟ್ ಆಗಿ ಬರ್ತೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ತದನಂತರಕ್ಕೆ ಸ್ವಿಚ್ ಆಫ್ ಆಗಿದ್ದು ನೋಡಿ ಖಂಡಿತವಾಗಿ ಇಡೀ ಫ್ಯಾಮಿಲಿ ಏನಿದ್ದಾರೆ, ಹೆಂಡತಿ ಮತ್ತೆ ತಂದೆ ತಾಯಿ ಎಲ್ಲರೂ ಗಾಬರಿ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಬಡಾವಣೆ ಸ್ಟೇಷನ್ಗೆ ಕಂಪ್ಲೇಂಟ್ ಸಹ, ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಆಗಿತ್ತು. ಆದ್ರೆ ಇದೀಗ ಶವವಾಗಿ ಪತ್ತೆಯಾಗಿರುವಂತದ್ದು ಎಲ್ರಿಗೂ ಕೂಡ ಒಂದು ಆತಂಕ ಮತ್ತೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಏನು ರೇಣುಕಾ ಸ್ವಾಮಿ ಇದರ ಅವರ ಪತ್ನಿ ಸಹನಾ ಈಗ ಇನ್ನೇನು 26ನೇ ತಾರೀಕಿಗೆ 1 ವರ್ಷ ತುಂಬಿತ್ತು. ವಾರ್ಷಿಕೋತ್ಸವ ಮಾಡ್ಕೊಳ್ಳೋ ಒಂದು ಸಿದ್ಧತೆಯಲ್ಲೂ ಕೂಡ ಇದ್ರಂತೆ. ಈಗ ಈ ಇದರ ಮಧ್ಯೆ ಈಗ 3 ತಿಂಗಳು ಕೂಡ ಪ್ರೆಗ್ನೆಂಟ್ ಕೂಡ ಆಗಿದ್ರೆ. ಆದ್ರೆ ಬಟ್ ನನ್ನ ಗಂಡ ಏನಾದ್ರು ತಪ್ಪು ಮಾಡಿದ್ರೆ ವಾರ್ನಿಂಗ್ ಮಾಡ್ಬೋದಿತ್ತು, ಒಂದು ಅವಕಾಶ ಕೊಡ್ಬೋದಿತ್ತು. ಆದ್ರೆ ಜೀವನ ತೆಗೆಯುವಂತ ಕೆಲಸ ನನ್ನ ಗಂಡ ಏನ್ ಮಾಡಿದ್ದಂತ ಪ್ರಶ್ನೆ ಮಾಡಿದ್ರೆ. ಅಷ್ಟೇ ಅಲ್ಲದೆ ಯಾರು ತಪ್ಪೇ ಮಾಡಿಲ್ವಾ, ನನ್ನ ಗಂಡ ಮಾತ್ರನೇ ತಪ್ಪು ಮಾಡಿದಾನ, ಈಗ ನಾನು ಗರ್ಭಿಣಿ ಇದ್ದೀನಿ, ನನ್ನನ್ನ ನೋಡ್ಕೊಳ್ಳುವವ್ರು ಯಾರು ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಇದು ಸಹ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯಾರೇ ಆಗಿರೋ ತಪ್ಪು ಮಾಡಿದವರು ಅವ್ರಿಗೆ ಶಿಕ್ಷೆ ಆಗ್ಬೇಕು, ನನಗೆ ನ್ಯಾಯ ಸಿಗಬೇಕು, ಒಂದು ಈ ಮಾತನ್ನು ಅವರು ಹೇಳುವಂತಹ ಇಂಥ ಸಂದರ್ಭ ಯಾರಿಗೂ ಕೂಡ ಬರಬಾರದು ಅಂತ ಕೂಡ ಸಹನ ಹೇಳಿದ್ದಾರೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಸ್ಯಾಂಡ್ಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊರಳಿಗೆ ಈ ಕೊಲೆ ಕೇಸು ಉರುಳಾಗಿದೆ. ಅದೊಂದು ಮೆಸೇಜ್, ಅದಕ್ಕೆ ಕರೆಸಿ ಇಷ್ಟು ಕ್ರೌರ್ಯ ಮೆರೆದಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸೊ ಏನಿದು ಕೇಸ್, ಈ ಮರ್ಡರ್ ಆಗಿರೋ ರೇಣುಕಾ ಸ್ವಾಮಿ ಡೀಟೇಲ್ಸ್ ಏನು, ಆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ. ಸ್ಯಾಂಡಲ್ವುಡ್ ದಾಸನಿಗೆ ಕೊಲೆ ಉರುಳು.
ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಭೀಕರ ಹತ್ಯೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅದು ಕೊಲೆ ಕೇಸಲ್ಲಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬಾತನ ಭೀಕರವಾಗಿ ಹತ್ಯೆಗೈದ ಆರೋಪದಲ್ಲಿ ದರ್ಶನ್ ಲಾಕ್ ಆಗಿದ್ದಾರೆ. ಶಿವರತ್ನ ಪ್ರಭಾಕರ್ ದಂಪತಿ ಪುತ್ರ 33 ವರ್ಷದ ಈತ ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಂತೆ. ಈ ಬಗ್ಗೆ ಆ ಪವಿತ್ರ